Good morning, class. We are discussing today, you and I, prepositions. And here we are dealing with preposition of time. This is very important because in day-to-day's communication, sometimes we find very difficulty which preposition are to be used. Okay, so sometime, of course, we know many things, but what happens, small sentences sometimes very difficult for us to make. So therefore, here there are some interesting prepositions that we have categorized. Preposition of time. Let us see what are the prepositions of time. First one is at, second one is in, third one is on. So at is used when you are referring a precise time. At ಎನ್ನುವುದನ್ನು ಒಂದು ಗೊತ್ತಾದ ಖಚಿತವಾದ ಸಮಯವನ್ನು ಅವಧಿಯನ್ನು ಸೂಚಿಸಲು ಉಪಯೋಗಿಸುವರು. That is the word is used here, precise time. Then in is used for months, for years and for centuries. So ತಿಂಗಳುಗಳನ್ನು ಹೇಳುವ ಸಂದರ್ಭದಲ್ಲಿ, ವರ್ಷಗಳನ್ನು ಹೇಳುವ ಸಂದರ್ಭದಲ್ಲಿ, ಶತಮಾನಗಳನ್ನು ಹೇಳುವ ಸಂದರ್ಭದಲ್ಲಿ, ಆರ್ ವೆನ್ ಯು ಆರ್ ರೆಫರಿಂಗ್ ಎ ಲಾಂಗ್ ಟೈಮ್, ಬಹಳ ದೊಡ್ಡದಾಗಿರ್ತಕ್ಕಂಥ ಅವಧಿಯನ್ನು ಹೇಳುವ ಸಂದರ್ಭದಲ್ಲಿ ಇನ್ ಎಂಬುದನ್ನು ಉಪಯೋಗಿಸುವಿರಿ. ಆನ್ ಅಂತಂತಂದ್ರೆ ಇಟ್ ಈಸ್ ಯೂಸ್ಡ್ ವೆನ್ ಯು ಆರ್ ರೆಫರಿಂಗ್ ಡೇಸ್ ಆ್ಯಂಡ್ ಡೇಟ್ಸ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ದ್ಯಾಟ್ ಇನ್ earlier we have made some sentences. Example, the book is on the table, the pen is in my pocket, she is standing at the door ಅಂತ ವಾಕ್ಯಗಳನ್ನು ಮಾಡಿವ. Those sentences are of course correct sentences, but here particularly these are the three important simple prepositions are used whenever there is a reference, whenever there is a point of expression relates to time. ಆ ಸಂದರ್ಭದಲ್ಲಿ ನಾವು ಆಟ್ ಮತ್ತು ಇನ್ ಮತ್ತು ಆನ್ಗಳನ್ನು ಉಪಯೋಗಿಸಬೇಕಾಗ್ತದೆ. ಸೊ ಡು ನಾಟ್ ಕಂಪೇರ್ ಒನ್ ಕಾನ್ಸೆಪ್ಟ್ ಟು ದ ಅದರ್. ಸೊ ಯು ಹ್ಯಾವ್ ಟು ಕಲೆಕ್ಟಿವ್ಲಿ ಅಂಡರ್ಸ್ಟ್ಯಾಂಡ್ ಆಲ್ ದ ಥಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. Now you see, friends, you see I have made a small table here. At is used here to refer time. You can say at 3 o'clock, ಅಂದರೆ 3 ಗಂಟೆಗೆ. ಯು ಕಮ್ 3 o'clock ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಯು ಕಮ್ at 3 o'clock. The classes will begin at 9 o'clock. So whenever there is a reference of what time, ಅದಕ್ಕೆ at ಎಂಬುದನ್ನು ಉಪಯೋಗಿಸಿ. ನೀವು ವಾಕ್ಯದಲ್ಲಿ ಕೇವಲ ಐ ಗೆಟ್ ಅಪ್ 7 o'clock ಅಂತ ಹೇಳಬಾರ್ದು. ಐ ಗೆಟ್ ಅಪ್ 7 o'clock ತಪ್ಪು. ಏನಂತ ಹೇಳಬೇಕು? ಐ ಗೆಟ್ ಅಪ್ at 7 o'clock. So at is compulsorily used when you are referring time, that is clock time, 3 o'clock, 4 o'clock, like that. Then comes one more is at noon, that is at afternoon. I will meet you at afternoon. ಆಮೇಲೆ ನಾನು ನನಗೆ ಮಧ್ಯಾಹ್ನ ಏನಾಗ್ತಾನೆ ಅಂತಂತಂದರೆ ಭೇಟಿ ಆಗ್ತೇನೆ. ಇನ್ ಆಫ್ಟರ್ನೂನ್ ಅಂತ ಹೇಳಬಾರ್ದು, ಆನ್ ಆಫ್ಟರ್ನೂನ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಅಟ್ ನೂನ್. ವಿ ಗ್ಯಾದರ್ಡ್ ದೇರ್ ಅಟ್ ನೂನ್. ನಾವು ಮಧ್ಯಾಹ್ನ ಅಲ್ಲಿ ಎಲ್ಲವೂ ಕೂಡಿಕೊಂಡೆವು. ವಿ ಗ್ಯಾದರ್ಡ್ ನೂನ್ ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ವಿ ಗ್ಯಾದರ್ಡ್ ಅಟ್ ನೂನ್ ಅಂತ ಹೇಳಬೇಕು. ದೆನ್ ಕಮ್ಸ್ ಯು ಸಿ at dinner time. So we discussed so many things at dinner time. ನಾವು ಅನೇಕ ಸಂಗತಿಗಳು ಊಟದ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಅನ್ನುವ ಸಂದರ್ಭದಲ್ಲಿ ಆಟ್ ಡಿನ್ನರ್ ಟೈಮ್ ಅಂತ ಹೇಳಬೇಕು. ಸೊ ನಾವು ಊಟ ಮಾಡೋ ಸಂದರ್ಭ ಹಿ ಕೇಮ್ ಹಿಯರ್ ಆಟ್ ಡಿನ್ನರ್ ಟೈಮ್. ಅವನು ಊಟದ ಸಂದರ್ಭದಲ್ಲಿ ಅವನು ಬಂದನು ಅಂದ್ರೆ ಆ ಟೈಮ್ದಲ್ಲಿ ಅಂತ ಹೇಳುವಾಗ ಆಟ್ ಅಂತ ಹೇಳಬೇಕು. ನೌ ಆಟ್ ಬೆಡ್ ಟೈಮ್ ಶಿ ಲಿಸನ್ಸ್ ಮೆಲಡಿಯಸ್ ಸಾಂಗ್ಸ್ ಆಟ್ ಬೆಡ್ ಟೈಮ್. ಅಂದರೆ ಬೆಡ್ ಟೈಮ್ ಅಂತಂತಂದರೆ ಅವು ಮಲ್ಕೊಳ್ಳಿಕ್ಕೆ ಹೋಗುವ ಒಂದು ಅವಧಿಯಲ್ಲಿ, ಅದೊಂದು 10 ಇರ್ಬೋದು, 12 ಇರ್ಬೋದು, ಅಥವಾ 11:30 ಇರ್ಬೋದು. ಸ್ಪೆಸಿಫಿಕ್ ಪೀರಿಯಡ್ ಇಸ್ ಮೆನ್ಷನ್, ಸೊ ದಟ್ ಇಸ್ ಬೆಡ್ ಟೈಮ್. ಸೊ ಎವ್ರಿ ಪರ್ಸನ್ ಚೂಸಸ್ ಹೀಸ್ ಟೈಮ್ ಟು ಗೋ ಟು ಬೆಡ್. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ತಮ್ಮ ಅವಧಿಗೆ ತಕ್ಕಂತೆ ಪ್ರತಿದಿನ ಏನು ಮಾಡ್ತಾನೆ ಅಂತಂತಂದ್ರೆ ಮಲ್ಕೊಳ್ತಾನೆ. ಯಾರು 10 ಗಂಟೆಗೆ ಮಲ್ಕೋಬೋದು, ಸಮ್ ಆಟ್ 11 o'clock, ಸಮ್ ಆಟ್
11:30 or 12 or 1 o'clock, because that is his choice when to take the rest. When body says, orders that go and take rest, ಅವನ ದೇಹವನ್ನು ಹೇಳಿದಾಗ ನಾವು ಮಲ್ಕೋತಾನೆ. ಸೊ ಆ ಸಂದರ್ಭದಲ್ಲಿ ಆಟ್ ಡಿನ್ನರ್ ಟೈಮ್ ಆಟ್ ಬೆಡ್ ಟೈಮ್ ಅಂತ ಹೇಳುವ ಸಂದರ್ಭದಲ್ಲಿ ಮಲಕು ಅವಧಿ ಅಂತ ಹೇಳುವಾಗ ಆಟ್ ಎಂಬುದನ್ನು ಉಪಯೋಗಿಸಲಾಗಿದೆ. ಅಟ್ ಸನ್ರೈಸ್ ದೇ ಸ್ಯಾಂಗ್ ಸೋ ಮೆನಿ ಸಾಂಗ್ಸ್ ಅಟ್ ಸನ್ರೈಸ್. ಅವರು ಅನೇಕ ಹಾಡುಗಳನ್ನು ಬೆಳಗಿನ ಜಾವದಲ್ಲಿ ಹಾಡಿದರು. ಸೊ ದ ವರ್ಡ್ ಈಸ್ ಯೂಸ್ಡ್ ಇನ್ ಸನ್ರೈಸ್ ಅಂತ ಹೇಳಬೇಡಿ, ಏನಂತ ಹೇಳಬೇಕು, ಆಟ್ ಸನ್ರೈಸ್. ಆಟ್ ಸನ್ರೈಸ್ ಅಂತಂತಂದ್ರೆ ಬೆಳಗಿನ ಜಾವ, ಮುಂಜಾವು. ಸೊ ಹಿಮ್ಸ್ ಆರ್ ಬೀಯಿಂಗ್ ಸಂಗ್ ಅಟ್ ಸನ್ರೈಸ್. ಮಂತ್ರಗಳನ್ನು ಅಥವಾ ಪಠಣವನ್ನು ಅಥವಾ ಹಾಡುಗಳನ್ನು ಏನು ಮಾಡಲಾಗ್ತದೆ, ಬೆಳಗಿನ ಜಾವದಲ್ಲಿ ಹಾಡಲಾಗ್ತದೆ ಅಟ್ ಸನ್ರೈಸ್ ಅಂತ ಹೇಳಿ. ದೆನ್ ಅಟ್ ಸನ್ಸೆಟ್, ಸೊ ವಿ ಆಲ್ ಸ್ಟಾರ್ಟೆಡ್ ಟೇಕಿಂಗ್ ರೆಸ್ಟ್ ಅಟ್ ಸನ್ಸೆಟ್. ಅಂದರೆ ಸನ್ಸೆಟ್ ಆಗುವ ಸಂದರ್ಭದಲ್ಲಿ ನಾವು ಏನು ಮಾಡಿದೆವು ಅಂತಂತಂದರೆ ರೆಸ್ಟನ್ನು ತೆಗೆಯಲು ಆರಂಭಿಸಿದೆವು. ದೆನ್ ಆಟ್ ದ ಮೂಮೆಂಟ್, ಆ ಸಂದರ್ಭದಲ್ಲಿ, ಆಟ್ ದ ಮೂಮೆಂಟ್ ಯು ಕೆನಾಟ್ ಟೇಕ್ ಆಲ್ ದೀಸ್ ಡಿಸಿಷನ್ಸ್ ಅಟ್ ದ ಮೂಮೆಂಟ್. ಈ ಎಲ್ಲ ಸಂದರ್ಭದಲ್ಲಿ ನಾವು ಡಿಸಿಷನ್ಸ್ಗಳನ್ನು ಕ್ಷಣದಲ್ಲಿ ಏನು ಮಾಡಲಿಕ್ಕೆ ಆಗಂಗಿಲ್ಲ ಅಂತಂತಂದ್ರೆ ತೆಗೆದುಕೊಳ್ಳಲು ಆಗುವುದಿಲ್ಲ. ರಿಮೆಂಬರ್, ದೀಸ್ ಥಿಂಗ್ಸ್ ಲುಕ್ ಸಿಂಪಲ್, ಬಟ್ ಸಮ್ ಟೈಮ್ ವಿ ಆಲ್ಸೋ ಫರ್ಗೆಟ್ ಟು ಯೂಸ್ ಪ್ರಾಪರ್ಲಿ. ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ perfect. You have to practice these things, the reading, and if you read more and more, it becomes the part of the memory, and suddenly you can express out of the pool of your memory. Let us see once again. At is used referring 3 o'clock, that is 3 o'clock, and noon, and at dinner time, and at bedtime, at sunset, at sunrise, and at the moment. This is the use of at. In is used where? When you are referring months, years, and centuries. Let us see, friends. You see, in the month of May, in May, in August, schools will reopen in October, in September. So whenever ತಿಂಗಳುಗಳನ್ನು ಹೇಳುವಾಗ ಆನ್ ಮೇ ಅಂತ ಹೇಳಬಾರ್ದು, ಆಟ್ ಮೇ ಅಂತ ಹೇಳಬಾರ್ದು. ಹೇಳಬೇಕಾದದ್ದು ಇನ್ ಮೇ, in August, in January, all those 12 months of English calendar. When you are saying with the reference, you have to use what? In May or in August, like this. Then comes in summer. So it is a season. In summer, in winter, in the morning, in the rainy season. So whenever you are referring the seasons, at that time in summer. So we enjoy holidays in summer. School will reopen in winter. ಚಳಿಗಾಲದಲ್ಲಿ ಮತ್ತೆ ಶಾಲೆ ಆರಂಭ ಆಗ್ತದೆ. ಸೊ ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್. ಸೊ ಹೇಳುವಾಗ ಏನು ಮಾಡಬೇಕು ಅಂತಂತಂದ್ರೆ ಇಲ್ಲಿ ಇನ್ ದ ಮಾರ್ನಿಂಗ್, ವಿಶೇಷವಾಗಿ ಬೆಳಗಿನ ಕಾಲ ಅಂತ ಹೇಳುವಾಗ ಇನ್ ದ ಮಾರ್ನಿಂಗ್ ಅಂತ ಯೂಸ್ ಮಾಡಿದ್ರೆ ದಿಸ್ ಈಸ್ ಟೇಕನ್ ವೆರಿ ಲೂಸ್ಲಿ. ಇನ್ ದ ಸಮರ್ಸ್, ಇದು ಕೂಡ ಕರೆಕ್ಟ್ ಇದೆ. ಇನ್ ದ ವಿಂಟರ್ ಇಸ್ ಆಲ್ಸೋ ಕರೆಕ್ಟ್, ಬಿಕಾಸ್ ದೇರ್ ಯು ಆರ್ ರೆಫರಿಂಗ್ ಎ ಸ್ಪೆಸಿಫಿಕ್ ಐಡಿಯಾ. whenever you are expressing a specific idea, the is used. In the morning, you get up in the morning, ಅಂದ್ರೆ ಬೆಳಗ್ಗೆನೇ ನೀನು ಲೋಕರು ಹೇಳೋದು. Then comes in 1990. In 1990 what? Year shows. So in 1990, in 2021, in 2022, so elections will be held in 2022 in UP, that is Uttar Pradesh. Now you see, next one is in years, then centuries. You can see here in 5th century, that is Buddha was born in 5th century BC, that is before the birth of Krishna. Now in the next century, you can say 5th century, 21st century, 19th century, 18th century. So in ಅನ್ನತಕ್ಕಂಥದ್ದನ್ನು ನೀವು ದಯಮಾಡಿ ಉಪಯೋಗಿಸಿ. In 5th century, in 20th century, in 21st century, in 22nd century. So when centuries are there, century means ಶತಮಾನ. In 1st century, ಮೊದಲನೇ ಶತಮಾನ. In 2nd century, in 3rd century, in 4th century, like this. So in is
is compulsorily used when you are referring Shatamana, that is called century. Then comes in the age, okay, in the ice age ಅಂತ ಹೇಳ್ಬೋದು ನೀವು ಬೇಕಾದ್ರೆ, in the iron age ಅಂತಲೂ ಕೂಡ ಹೇಳ್ಬೋದು, ಶಿಲಾಯುಗ, ಕಬ್ಬಿಣದ ಯುಗ ಅಂತ ನೀವು ಹೇಳ್ತಾರಲ್ಲ. ಸೊ ಇನ್ ದ ಐರನ್ ಏಜ್ ಆರ್ ಇನ್ ಐಸ್ ಏಜ್ ಅಂತಲೂ ಕೂಡ ನೀವು ಹೇಳಬಹುದು. ಯುಗಗಳನ್ನು ಕುರಿತು ಹೇಳುವಾಗ ವೆನೆವರ್ ಯು ಆರ್ ರೆಫರಿಂಗ್ ಇನ್ ಹಿಸ್ಟ್ರಿ, ಯುಗಗಳು ದಟ್ ಇಸ್ ಕಾಲ್ಡ್ ಏಜ್. ದೆನ್ ಇನ್ ದ ಪಾಸ್ಟ್, ಇನ್ ದ ಫ್ಯೂಚರ್. ಸೊ ಬಹಳ ಇನ್ ದ ಪಾಸ್ಟ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಡ್ ಬ್ಯೂಟಿಫುಲಿ, ಭೂತಕಾಲದಲ್ಲಿ ಇವೆಲ್ಲ ಸಂಗತಿಗಳು ಸುಂದರವಾಗಿ ನಡೆದವು ಅಂತ ಹೇಳುವಾಗ ಇನ್ ದ ಪಾಸ್ಟ್. ಇನ್ ದ ಫ್ಯೂಚರ್, ಸೊ ಇನ್ ದ ಫ್ಯೂಚರ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಓಕೆ, ಭವಿಷ್ಯದಲ್ಲಿ ಅವೆಲ್ಲ ಸಂಗತಿಗಳು ಉತ್ತಮವಾಗಬಹುದು ಅನ್ನುವ ಅರ್ಥದಲ್ಲಿ. ರಿಮೆಂಬರ್, ಇಲ್ಲೊಂದು ನಾನು ನಿಮ್ಗೆ ಹೇಳೋದು ಮಾತ್ರ ಆಟ್ ಸಂದರ್ಭದಲ್ಲಿ ಇನ್ನೊಂದು ಬೇಕಾದ್ರೆ ನೀವು ಹಿಂಗೆ ಹೇಳ್ಬೋದು, ಆಟ್ ನೈಟ್ ಅಂತಲೂ ಕೂಡ ಹೇಳ್ಬೋದು, ಸಮಯಕ್ಕೆ ತಕ್ಕಂತೆ. ಇನ್ನು ನೈಟ್ ಅಂತ ಹೇಳ್ಬಿಟ್ಟೆ, ಆಟ್ ನೈಟ್ ಅಂತ ಹೇಳಿ. ನಾವು ಆನ್ ಈಸ್ ಯೂಸ್ಡ್ ವಿತ್ ವಾಟ್, ಡೇಸ್ ಆ್ಯಂಡ್ ಡೇಸ್, ದಿನಗಳು, 7 days ಆಫ್ ದ ವೀಕ್. On Sunday, on Monday, on Tuesday, on Wednesday, on Wednesday, Thursday, Friday, Saturday. That is on is used. On Sunday, we will engage the program. Sunday anta annongilla, we will engage the function on Sunday. On must be used here because it refers a day. On Sunday, on Monday, on Tuesday, on Wednesday, on Thursday, on Friday, on Saturday. So whenever there is a reference of one of the days of the week, you have to use on. Then comes on 6th March. Let us say here March is what? It is the month, and here it is the day. So you have to use on 6th March, that is date. 6th March, date is there, 6th March, 7th March, 21st March, like this you can use, on is used. Then comes on 25th December 2010, here I have used here, the same thing is here, on 25th December. Then specifically when we are mentioning the religious auspicious days of some days, then we use what? On Christmas Day, on Ganesh Chaturthi, on Deepavali, on Shivaratri, on Eid. So all the religious festivals what we celebrate, when you are taking the names of that religious festival, you have to use on. In Christmas Day anta helbaardu, on Christmas Day, on Ganesh Chaturthi. So you can say. Then comes on Independence Day. Entire India celebrates all the beautiful events or things on Independence Day. Andre on Independence Day, on Republic Day, on Teachers Day, on Children's Day. When we say specifically those days are mentioned in connection with some important reference. So we have to use what? On Independence Day. Then on birthday, I will give you something special on your birthday. So on birthday. Then on New Year's Eve, ಈ ಒಂದು ಇವೆಂಟ್. ಸೊ ಹೊಸ ವರ್ಷದ ಅರ್ಥದಲ್ಲಿ ರಿಮೆಂಬರ್, ಆನ್ ಈಸ್ ಯೂಸ್ಡ್ ವಿತ್ ಡೇಸ್ ಆ್ಯಂಡ್ ಡೇಟ್ಸ್ and special days like Christmas Day, Ganesh Chaturthi, and Deepavali, and Shivaratri, or Eid Milad, or whatever the religious festivals are there connected to the different religions. So all must be used. And when national events are there, or national important days are there, on October 2nd Gandhi, on October 2nd once again Lal Bahadur Shastri. So whenever Independence Day, Republic Day, just I told and on someone's birth, birthday you can say, on in birthday anta helbaardu, on birthday anta heli, on New Year's Eve, that's called event. So all these are the important, very very important prepositions you should remember. And remember, this word is time. Prepositions of time are only 3: at, in, on. They refer what? Time. Is it clear? So you remember this, take down this table and please try to know and remember examples. That is very important. Where in is used, where in, at is used, where on is used, that you have to understand. Okay, see you tomorrow.